ಹಾಯ್ ಎವರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ 2026-27ನೇ ಶೈಕ್ಷಣಿಕ ಸಾಲಿನ 6ನೇ ತರಗತಿಯ ಮಾದರಿ ಮೊರಾರ್ಜಿ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆ ಹಾಗೂ ಇಲ್ಲಿ ಆದರ್ಶ ವಿದ್ಯಾಲಯದ 6ನೇ ತರಗತಿಯ ಪ್ರವೇಶ ಪರೀಕ್ಷೆಗೆ ಸಂಬಂಧಿಸಿದಂತಹ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ತಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀನಿ. ಇನ್ನು ತಾವುಗಳು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಅಂತ ತಿಳಿಸುತ್ತಾ, ಇವತ್ತು ನೋಡಿ ಸಮಾಜ ವಿಜ್ಞಾನ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಇವತ್ತು ವಿಶ್ಲೇಷಣೆ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ನೋಡ್ಬೋದು, ಇಲ್ಲಿ ಕರ್ನಾಟಕ ರಾಜ್ಯದ ದೊಡ್ಡ ಜಿಲ್ಲೆ ಯಾವುದು? ಇಲ್ಲಿ ಮೈಸೂರು, ಬೆಂಗಳೂರು, ಕಲಬುರಗಿ, ಕೊಡಗು ಅಂತ ಇದೆ. ಇಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ದೊಡ್ಡ ಜಿಲ್ಲೆ ಯಾವುದು ಅಂದರೆ ಅದು ಕಲಬುರಗಿ ಆಗಿದೆ. ಇನ್ನು ಕುವೆಂಪು ಅವರ ಪೂರ್ಣ ಹೆಸರು KVP ಕುಪ್ಪಳ್ಳಿ ವೆಂಕಟರಮಣ ಪುಟ್ಟಪ್ಪ, ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ, ಕುಪ್ಪಳ್ಳಿ ವೆಂಕಟೇಶ್ ಪುಟ್ಟಪ್ಪ ಅಂತಿದೆ. ಇಲ್ಲಿ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ. ಸೊ ಇಲ್ಲಿ ಸಿ ಆಪ್ಷನ್ ಆಗುತ್ತದೆ. ಭಾರತದ ಸಂವಿಧಾನ ಶಿಲ್ಪಿ ಯಾರು? ಡಾಕ್ಟರ್ BR ಅಂಬೇಡ್ಕರ್, ಜವಾಹರ್ಲಾಲ್ ನೆಹರು, ಮಹಾತ್ಮ ಗಾಂಧಿ, ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತಿದೆ. ಇಲ್ಲಿ ಈ ಆಪ್ಷನ್ ನೋಡ್ಬೋದು, ಡಾಕ್ಟರ್ BR ಅಂಬೇಡ್ಕರ್ ಅವರು ಭಾರತದ ಸಂವಿಧಾನ ಶಿಲ್ಪಿ ಆಗಿದ್ದಾರೆ. ಮಾತೃಪ್ರಧಾನ ಕುಟುಂಬದಲ್ಲಿ ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ಳುವವರು ತಂದೆ, ತಾಯಿ, ಚಿಕ್ಕಮ್ಮ, ಅಕ್ಕ ಅಂತಿದೆ. ಇಲ್ಲಿ ಮಾತೃಪ್ರಧಾನ ಅಂದರೆ ಇಲ್ಲಿ ಮೊದಲನೇ ತಿಳ್ಕೊಬೇಕು ತಾವು, ತಾಯಿ ಅಂತ. ಇಲ್ಲಿ ತಾಯಿಯವರೇ ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾರೆ. ಸೊ ಇಲ್ಲಿ ಬಿ ಆಪ್ಷನ್ ಆಗುತ್ತದೆ. ಇಲ್ಲಿ ಪಿತೃಪ್ರಧಾನ ಕುಟುಂಬ ಇದ್ದರೆ ತಂದೆ ಆಗ್ತಿತ್ತು. ಯಾವುದು ನಗರ ಸಮುದಾಯದ ಸಮಸ್ಯೆ ಅಲ್ಲ? ಕಸದ ವಿಲೇವಾರಿ, ಉನ್ನತ ಶಿಕ್ಷಣ, ಸಂಚಾರಿ ದಟ್ಟಣೆ, ಜಲಮಾಲಿನ್ಯ. ನೋಡ್ರಿ, ಇಲ್ಲಿ ನಗರ ಸಮುದಾಯದ ಸಮಸ್ಯೆ ಇಲ್ಲಿ ಉನ್ನತ ಶಿಕ್ಷಣ ಅನ್ನುವಂಥದ್ದು ಅಲ್ಲ. ಯಾಕಂದರೆ ಇಲ್ಲಿ ಕಸದ ವಿಲೇವಾರಿ ಸಮಸ್ಯೆ ಇರುತ್ತದೆ, ಸಂಚಾರ ದಟ್ಟಣೆ ಇರುತ್ತದೆ, ಜಲಮಾಲಿನ್ಯ ಕೂಡ ಇದ್ದೇ ಇರುತ್ತದೆ. ಆದರೆ ಇಲ್ಲಿ ಉನ್ನತ ಶಿಕ್ಷಣ ಎನ್ನುವಂಥದ್ದು ನಗರ ಸಮುದಾಯದ ಸಮಸ್ಯೆ ಅಲ್ಲ. ಗುರಿ ಮುಟ್ಟುವ ಸವಾಲನ್ನು ನೀಡುವ ಕ್ರೀಡೆಗಳಿಗೆ ಏನೆನ್ನುತ್ತಾರೆ? ವಿಶೇಷ ಆಟಗಳು, ವಿಶೇಷ ಅನುಭವಗಳು, ರಂಜನೀಯ ಆಟಗಳು, ಸಾಹಸ ಕ್ರೀಡೆಗಳು ಅಂತಿದೆ. ಇಲ್ಲಿ ಸಾಹಸ ಕ್ರೀಡೆಗಳು ಇವು ಗುರಿ ಮುಟ್ಟುವ ಸವಾಲನ್ನು ನೀಡುವ ಕ್ರೀಡೆಗಳು. ಈ ಜಿಲ್ಲೆಗಳು ತೊಗರಿ ಬೆಳೆಗೆ ಹೆಸರುವಾಸಿ: ಬೀದರ್, ಕಲಬುರಗಿ, ವಿಜಯಪುರ, ಮೇಲಿನ ಎಲ್ಲವು. ತೊಗರಿ ಬೆಳೆ ಬೆಳೀಲಿಕ್ಕೆ 3 ಜಿಲ್ಲೆಗಳು ಹೆಸರುವಾಸಿ, ಹಾಗಾಗಿ ಮೇಲಿನ ಎಲ್ಲವೂ ಕೂಡ ಈ ಆಪ್ಷನ್ ಸರಿಯಾಗುತ್ತದೆ. ಇದು ಉತ್ತರ ಕರ್ನಾಟಕದ ಆಹಾರವಾಗಿದೆ: ಅನ್ನ, ರೊಟ್ಟಿ, ರಾಗಿ ಮುದ್ದೆ, ಚಪಾತಿ ಅಂತಿದೆ. ಇಲ್ಲಿ ಉತ್ತರ ಕರ್ನಾಟಕದಲ್ಲಿ ವಿಶೇಷ ಆಹಾರ ಯಾವುದು ಅಂದರೆ ಇಲ್ಲಿ ರೊಟ್ಟಿ ಅಂತ ಹೇಳ್ಬೋದು. ಇದು ಉತ್ತರ ಕರ್ನಾಟಕದ ಪ್ರಮುಖ ಆಹಾರ ಕೂಡ ಆಗಿರುತ್ತದೆ. ಆದಿಮಾನವನ ಮೊದಲ ವಸತಿ ಯಾವುದು? ಹಂಚಿನ ಮನೆ, ಗುಡಿಸಲು, ಗುಹೆ, ಮೇಲಿನ ಎಲ್ಲವೂ ಅಂತಿದೆ. ಇಲ್ಲಿ ಆನ್ಸರ್ ಯಾವುದು ಅಂದರೆ ಗುಹೆ ಅಂತ ಹೇಳ್ಬೋದು. 3 ಸ್ಥಿತಿಗಳಲ್ಲಿರುವ ದ್ರವ್ಯ ಯಾವುದು? ಕರ್ಪೂರ, ಕಬ್ಬಿಣ, ಆಕ್ಸಿಜನ್, ನೀರು ಅಂತಿದೆ. ಇಲ್ಲಿ 3 ಸ್ಥಿತಿಗಳಲ್ಲಿ ಬರುವಂತಹ ಒಂದು ದ್ರವ್ಯ ಯಾವುದು ಅಂದರೆ ನೀರು ಆಗಿದೆ. ಇನ್ನು ತಾಜ್ ಮಹಲ್ ಎಲ್ಲಿದೆ? ದೆಹಲಿ, ಗ್ವಾಲಿಯರ್, ಕೋಲ್ಕತ್ತಾ, ಆಗ್ರಾ ಅಂತಿದೆ. ತಾಜ್ ಮಹಲ್ ಆಗ್ರಾದಲ್ಲಿದೆ. ಸೊ ಇಲ್ಲಿ ಡಿ ಆಪ್ಷನ್ ಆಗುತ್ತದೆ. ಕೆಳಗಿನವುಗಳಲ್ಲಿ ಯಾವುದು ಕರ್ನಾಟಕದ ನೆರೆಯ ರಾಜ್ಯವಲ್ಲ? ಮಹಾರಾಷ್ಟ್ರ, ಕೇರಳ, ಆಂಧ್ರ ಪ್ರದೇಶ, ಮಧ್ಯಪ್ರದೇಶ. ಇಲ್ಲಿ ಮಹಾರಾಷ್ಟ್ರ ಕೂಡ ಕರ್ನಾಟಕದ ನೆರೆಯ ರಾಜ್ಯ, ಕೇರಳ ಕೂಡ ನೆರೆಯ ರಾಜ್ಯ, ಆಂಧ್ರ ಪ್ರದೇಶ ಕೂಡ ನೆರೆಯ ರಾಜ್ಯ. ಆದರೆ ಮಧ್ಯಪ್ರದೇಶ ಇದು ಒಂದು ನಮ್ಮ ಕರ್ನಾಟಕ ರಾಜ್ಯದ ನೆರೆಹೊರೆಯ ರಾಜ್ಯ ಅಲ್ಲ. ಸೊ ಇಲ್ಲಿ ಡಿ ಆಪ್ಷನ್ ಆಗುತ್ತದೆ. ಪ್ರಾಚೀನ ಭಾರತೀಯ ವೈದ್ಯಕೀಯ ಪದ್ಧತಿ ಯಾವುದು? ಅಲೋಪತಿ, ಹೋಮಿಯೋಪತಿ, ಶಸ್ತ್ರಚಿಕಿತ್ಸೆ, ಆಯುರ್ವೇದ ಅಂತಿದೆ. ಇಲ್ಲಿ ಆನ್ಸರು ಆಯುರ್ವೇದ ಆಗಿದೆ. ಭಾರತದ ಪೂರ್ವ ತುದಿಯನ್ನು ಏನೆನ್ನುತ್ತಾರೆ? ಇಲ್ಲಿ ಕಿಬಿತು, ಗುವಾರ್ ಮೋಟ, ಇಂದಿರಾ ಕೋಲ್, ಇಂದಿರಾ ಪಾಯಿಂಟ್ ಅಂತಿದೆ. ಇಲ್ಲಿ ಕಿಬಿತು ಆಗಿದೆ. ಇದು ಗ್ರಾಮೀಣ ಜನರ ಮುಖ್ಯ ಕಸಬು ಆಗಿದೆ: ಕೃಷಿ, ವ್ಯಾಪಾರ, ಕೈಗಾರಿಕೀಕರಣ, ಬ್ಯಾಂಕಿಂಗ್, ಉದ್ಯೋಗ. ಇಲ್ಲಿ ಈಗಲೂ ಕೂಡ ಗ್ರಾಮೀಣ ಜನರ ಪ್ರಮುಖ ಮತ್ತು ಜನರ ಮುಖ್ಯ ಕಸಬು ಯಾವುದು ಅಂದರೆ ಅದು ಕೃಷಿ ಆಗಿದೆ. ಕರ್ನಾಟಕದ ಹೆಬ್ಬಾಗಿಲೆಂದು ಯಾವ ಬಂದರನ್ನು ಕರೆಯಲಾಗಿದೆ? ಗೋವಾ, ಮಂಗಳೂರು, ಗೋಕರ್ಣ, ಮಲ್ಪೆ ಅಂತಿದೆ. ಇಲ್ಲಿ ಕರ್ನಾಟಕದ ಹೆಬ್ಬಾಗಿಲು ಮಂಗಳೂರು ಆಗಿದೆ. ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿ ಪಡೆದ ರಾಜ್ಯ ಯಾವುದು? ಇಲ್ಲಿ ತಮಿಳುನಾಡು, ಕರ್ನಾಟಕ, ಕೇರಳ, ಆಂಧ್ರ ಪ್ರದೇಶ ಅಂತಿದೆ. ಕರ್ನಾಟಕ ಇದೆಯಲ್ಲ ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿ ಪಡೆದಂತಹ ರಾಜ್ಯವಾಗಿದೆ. ಇನ್ನು ಕರ್ನಾಟಕದ ನಾಡಗೀತೆ ಜನಗಣಮನ, ಜೈ ಭಾರತ ಜನನಿಯ ತನುಜಾತೆ, ವಿಶ್ವ ವಿನೂತನ, ವಂದೇ ಮಾತರಂ ಅಂತಿದೆ. ಇಲ್ಲಿ ಕರ್ನಾಟಕದ ನಾಡಗೀತೆ ಜೈ ಭಾರತ ಜನನಿಯ ತನುಜಾತೆ. ಕರ್ಕಾಟಕ ಸಂಕ್ರಾಂತಿ ವೃತ್ತದ ಡಿಗ್ರಿ ಎಷ್ಟು? ಇಲ್ಲಿ 23.5 ನಾರ್ತ್, 23.5 ಸೌತ್, 66.5 ನಾರ್ತ್, 66.5 ಸೌತ್ ಅಂತಿದೆ. ಇಲ್ಲಿ ಆನ್ಸರ್ 23.5 ನಾರ್ತ್ ಆಗಿದೆ.
ಸಿಂಧೂ ನಾಗರಿಕತೆ ಯಜ್ಞಕುಂಡಗಳು ಇಲ್ಲಿ ಕಂಡು ಬಂದಿವೆ. ಕಾಲಿಬಂಗನ್ ಮತ್ತು ಧೋಲಾವೀರ್, ಕಾಲಿಬಂಗನ್ ಮತ್ತು ಲೋಥಾಲ್, ಲೋಥಾಲ್ ಮತ್ತು ಧೋಲಾವೀರ್, ರಾಕಿ ಘರಿ ಮತ್ತು ಕಾಲಿಬಂಗನ್ ಅಂತಿದೆ. ಇಲ್ಲಿ ಆನ್ಸರ್ ಯಾವುದು ಅಂದರೆ ಕಾಲಿಬಂಗನ್ ಮತ್ತು ಲೋಥಾಲ್ ಆಗಿದೆ.